ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ: ಇದೆಲ್ಲ ಬೇಕಿತ್ತ? ತಾಯಿ ಅಂದ್ರೆ ತ್ರಿಮೂರ್ತಿಗಳು ಕೈ ಮುಗಿತಾರೆ. ತಾಯಿ ಅಂದ್ರೆ ಆಕೆ ಯಾರ ತಾಯಿಯೇ ಆಗಿದ್ರೂ ಕೈ ಮುಗಿಯೋದು ನಮ್ಮ ಸಂಪ್ರದಾಯ. ಸನ್ಯಾಸಿಯಾದವರು ತಂದೆಯ ಕಾಲಿಗೆ ಬೀಳಲ್ಲ, ಆದರೆ ತಾಯಿಯ ಎದುರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ತಾಯಿಗೆ ನಾವು ಕೊಟ್ಟಿರೋ ಗೌರವದ ಸ್ಥಾನ ಅದು. ಆದರೆ ಅಂತಹ ತಾಯಿ ಅನ್ನೋ ಪದವಿಗೆ ಅಮ್ಮ ಅನ್ನೋ ಮಮಕಾರ, ವಾತ್ಸಲ್ಯಕ್ಕೆ ಇಲ್ಲೊಬ್ಬ ಮಹಿಳೆ ಕಂಟಕ ತಂದಿಟ್ಟಿದ್ದಾಳೆ. ಈಕೆ ತನ್ನ ಮಗುವಿಗೆ ತಾಯಿ ಆಗ್ತಾಳೆ ಅಂತ ಮದುವೆಯಾಗಿ ಕರೆದುಕೊಂಡು ಬಂದವನ ಮಗಳನ್ನೇ ಕೊಂದು ಸಿಕ್ಕಿಬಿದ್ದಿದ್ದಾಳೆ. ಈಕೆಯ ಕ್ರೌರ್ಯಕ್ಕೆ ಹೋಗಿರೋದು ಪುಟ್ಟ ಮಗುವಿನ ಪ್ರಾಣ. ಆದರೆ ಈಕೆ ಕೊಂದಿದ್ದು ಮಗುವನ್ನಷ್ಟೇ ಅಲ್ಲ, ತಾಯ್ತನವನ್ನ. ಎಂಥದ್ದೊಂದು ಭೀಕರ ಘಟನೆ ಜರುಗಿರೋದು ಬೀದರ್ ಜಿಲ್ಲೆ. ತಾಯಿ ಎಂದರೆ ದೇವರು, ತಾಯಿ ಎಂದರೆ ದೇವರಿಗಿಂತ ದೊಡ್ಡವರು. ಬ್ರಹ್ಮ, ವಿಷ್ಣು, ಶಿವ ಎಂದರೆ ಜಗತ್ತೇ ಪೂಜಿಸುವ ತ್ರಿಮೂರ್ತಿಗಳು. ಆ ತ್ರಿಮೂರ್ತಿಗಳಿಂದಲೇ ಪೂಜಿಸಲ್ಪಡುವ ಏಕೈಕ ದೇವತೆ ಅಮ್ಮ. ಅಂತಹ ತಾಯಿಯೇ ವಿಷವಾದರೆ ಇದು ಅಂತಹ ಕಥೆ. ತಾಯಿಯಾಗೋಕೆ ಬಂದ ಹೆಣ್ಣು ರಾಕ್ಷಸಿಯಾದ ಕಥೆ. ತಾಯಿಯಾಗಲು ಬಂದವಳು ರಾಕ್ಷಸಿಯಾದಳು. ಅಮ್ಮ ಅಮ್ಮ ಎನ್ನುತ್ತಿದ್ದ ಕೂಸನ್ನ ಕೊಂದೇ ಬಿಟ್ಟಳು ಚಿಕ್ಕಮ್ಮ. ಕುಂತಿಯಾಗಲಿಲ್ಲ, ಕೈಗಿಂತ ಕ್ರೂರಿಯಾದಳು. ಇಲ್ಲಿ ಪ್ರಾಣ ಬಿಟ್ಟಿದ್ದು ಹಸುಗೂಸು, 7 ವರ್ಷದ ಪುಟ್ಟ ಕಂದ. ಆದರೆ ಕೊಲೆಯಾಗಿದ್ದು ಮಾತ್ರ ತಾಯ್ತನ. ತಾಯ್ತನ ಎಂಬ ಪದಕ್ಕೆ ಅವಮಾನವಾಗುವ ಈ ಘಟನೆ ನಡೆದಿರೋದು ಬೀದರ್ ಜಿಲ್ಲೆಯಲ್ಲಿ. ಆಗಸ್ಟ್ 27ನೇ ತಾರೀಕು ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು UDR ದಾಖಲೆ ಆಗಿರುತ್ತದೆ. 6 ವರ್ಷದ ಮಗು ಶಾನ್ವಿ ಅಂತ ಒಂದು 3 ಮಹಡಿ ಬಿಲ್ಡಿಂಗ್ ಮೇಲಿಂದ ಬಿದ್ದು, ಆಕಸ್ಮಿಕವಾಗಿ ಬಿದ್ದು ಸತ್ತೋಗಿದ್ದಾಳಂತ ಅವಳ ತಂದೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದೇ ಪ್ರಕಾರ ನಾವು ಪ್ರೊಸೀಜರ್ ಮಾಡಿ UDR ದಾಖಲಿಸಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಕೇಸನ್ನು ತನಿಖೆಯನ್ನು ಮುಂದುವರಿಸುತ್ತೇವೆ. ಶಾನವಿಗೆ ತಾಯಿ ಇರಲಿಲ್ಲ, ಮಲತಾಯಿಯಾಗಿ ಬಂದಿದ್ದ ರಾಧಾ. ಈ ಮಗುವಿನ ಹೆಸರು ಶಾನವಿ. ನೋಡೋಕೆ ಎಷ್ಟು ಮುದ್ದಾಗಿದ್ದಾಳೆ ನೋಡಿ. ಈ ಮಗುವಿನ ತಾಯಿಯ ಹೆಸರು ಗಾಯತ್ರಿ. ಆ ತಾಯಿ ಈಗ ಬದುಕಿಲ್ಲ. ಮಗುವಿಗೆ ಜನ್ಮ ಕೊಟ್ಟ 1 ವರ್ಷದಲ್ಲೇ TB ಕಾಯಿಲೆಗೆ ಜೀವ ಬಿಟ್ರು. ಅದಾದ ನಂತರ ಸುಮಾರು 3 ವರ್ಷಗಳ ಶಾನವಿಯ ತಂದೆ ಈಕೆಗೆ ತಾಳಿ ಕಟ್ಟಿದ್ದ. ರಾಧೆಯ ಹೆಸರಲ್ಲಿ ಬಂದಿದ್ದು ಪ್ರೇಮ ದೇವತೆಯಲ್ಲ, ಆ ಮನೆಗೆ ನರಲೋಕದ ಯಜಮಾನಿಯ ಪ್ರವೇಶವಾಗಿತ್ತು. ಸಾವನ್ನೇ ಹೊತ್ತು ತಂದಿದ್ದಳು ರಾಧೆ. ರಾಧೆ ಎಂದರೆ ಪ್ರೀತಿಗೆ ಇನ್ನೊಂದು ಹೆಸರು. ಅಂಥದ್ದೊಂದು ಪ್ರೀತಿಯ ಹೆಸರನ್ನೇ ಇಟ್ಟುಕೊಂಡಿದ್ದ ರಾಧಾಳ ಹೃದಯದಲ್ಲಿ ಕೈಕೇಯಿಗಿಂತ ಕ್ರೂರಿ ಇದ್ದಳು. ರಾಮಾಯಣದಲ್ಲಿ ಆ ಕೈಕೇಯಿ ತಾನು ಪ್ರೀತಿಯಿಂದ ಸಾಕಿದ್ದ ಮಲ್ಲಮಗ ಶ್ರೀರಾಮಚಂದ್ರನನ್ನ ವನವಾಸಕ್ಕೆ ಕಳಿಸಿ ತನ್ನ ಬದುಕನ್ನ ನರಕ ಮಾಡಿಕೊಂಡ್ರೆ, ಈ ರಾಧಾ ಒಂದು ಮಗುವನ್ನ ಕೊಂದು ತನ್ನ 2 ಮಕ್ಕಳಿಗೂ ಜೀವನ ಪೂರ್ತಿ ಕೊಲೆಗಾರ್ತಿಯೊಬ್ಬಳ ಮಕ್ಕಳು ಎಂಬ ಹಣೆಪಟ್ಟಿ ಕೊಟ್ಟು ಜೈಲು ಸೇರಿದ್ದಾಳೆ. ಮದುವೆಯಾಗಿ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದ ರಾಧೆ ತಾಯಿ ತಾಯಿಯೇ, ಮಲತಾಯಿ ಮಲತಾಯಿಯೇ. ಈ ರಾಧೆ
ಶಾನವಿಯ ತಂದೆ ಸಿದ್ಧಾಂತನನ್ನ ಮದುವೆಯಾಗಿ ಹೆಚ್ಚು ಕಡಿಮೆ 3 ವರ್ಷವಾಗಿತ್ತಷ್ಟೇ. ಮೊದಲು ಚೆನ್ನಾಗಿಯೇ ಇದ್ದ ರಾಧಾ ಯಾವಾಗ ತನಗೆ ಇಬ್ಬರು ಅವಳಿ ಜವಳಿ ಮಕ್ಕಳಾದ್ರೂ ಆ ಶಾನವಿಗೆ ತಾಯಿಯೇ ಸಾವಾಗಿ ಬಿಟ್ಟಳು. ಮಲತಾಯಿಯೇ ಹೊರತು ತಾಯಿಯಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಾಬೀತು ಮಾಡಿಬಿಟ್ಟಳು. ಗಣೇಶನ ಹಬ್ಬದ ದಿನವೇ ಶವವಾದಳು ಶಾನವಿ. ಏನೋ ಮಗು ಬಿದ್ದಿದೆ ಅಷ್ಟೇ ಎಂದುಕೊಂಡು ಆರೈಕೆ ಮಾಡಿದ್ದಾರೆ. ಮಗುವಿನ ಮೈ ಮೇಲೆ ಗಾಯವೂ ಆಗಿರಲಿಲ್ಲ. ಆದರೆ 3ನೇ ಮಹಡಿಯಿಂದ ಬಿದ್ದ ರಭಸಕ್ಕೆ ಏಟು ಬೀಳಬಾರದ ಜಾಗಕ್ಕೆ ಬಿದ್ದು ಬಿಟ್ಟಿದೆ. ರಕ್ತ ಬಂದಿಲ್ಲ. ಶಾನವಿ ನಿಲ್ಲೋಕು ಆಗದೆ ಒದ್ದಾಡಿದ್ದಳು. ನೋವಿನಿಂದ ಒದ್ದಾಡಿದ ಮಗುವನ್ನ ನೋಡಿದ ಅಕ್ಕಪಕ್ಕದ ಮನೆಯವರು ಏನು ಆಗಬಾರದ್ದು ಆಗಿದೆ ಎಂದುಕೊಂಡಿದ್ದಾರೆ. ಆಗಲೂ ಅವರಿಗೆ ಈ ಮಗುವನ್ನ ತಾಯಿಯೇ ತಳ್ಳಿ ಕೊಂದಿದ್ದಾಳೆ ಎಂಬ ಅನುಮಾನ ಬಂದಿಲ್ಲ. ಅಜ್ಜನ ಕೈಯಲ್ಲೇ ಹೋಯ್ತು ಮೊಮ್ಮಗಳ ಪ್ರಾಣ. ಪಕ್ಕದಲ್ಲೇ ಇವರ ಅಜ್ಜ ಟೈಲರ್ ಅಂಗಡಿ ಇಟ್ಟುಕೊಂಡಿದ್ರಂತೆ. ಅವರಿಗೆ ಫೋನ್ ಮಾಡಿದ್ದಾರೆ. ಮೊಮ್ಮಗಳಿಗೆ ಏನಾಯ್ತೋ ಎಂದು ಕಣ್ಣೀರಿಡ್ತಾನೆ ಬಂದ ಅಜ್ಜ ಓಡೋಡಿ ಬಂದವರೇ ಮೊಮ್ಮಗಳನ್ನ ಆಸ್ಪತ್ರೆಗೆ ಎತ್ತಿಕೊಂಡು ಹೋಗಿದ್ದಾರೆ. ಮಗು ಆಸ್ಪತ್ರೆ ಸೇರುವ ಮೊದಲೇ ಉಸಿರು ಚೆಲ್ಲಿದೆ. ನಾವು ಯಾಕಂದ್ರೆ ಹುಡುಗಿ 1 ಸಲ ಇಲ್ಲ 100 ಸಲ ನೋಡಿವಿ. ಏನೋ ಬಿದ್ದಿನ ನಡ್ಕೊಂಡು ಬಂದಿಳು ಅಂತ ನಮ್ಮ ಪಕ್ಕದ ಮನೆಯವ್ರು ನೋಡಿದ್ರು. ನೋಡಿ ಮೇಲೆ ಹಿಂಗೆ ಅದಕ್ಕೆಲ್ಲ ಅವರಿಗೆ ಅವ್ರ ಎದುರುಗಡೆ ಇರ್ತಾರೆ. ಅವರು ಈ ಗೇಟ್ಲಿಂದ ಓಡಾಡಲ್ಲ, ಅವರು ಎದುರುಗಡೆ ಗೇಟ್ಲಿಂದ ಓಡಾಡ್ತಾರೆ. ಅವರಿಗೆಲ್ಲ ಇದು ಮಾಡಿ ಪಕ್ಕದ ಮನೆಯವರು ಒಯ್ದು ಅವ್ರಿಗೆ ಹಾಸ್ಪಿಟಲ್ದಾಗೆಲ್ಲ ಇದು ಮಾಡಿದ್ರು. ಮತ್ತು 7ವರೆಗೆ ಏನೋ ಗೊತ್ತಾಯಿತು ಡೆತ್ ಆಗಿದೆ ಅಂತ. ಮತ್ತೊಂದು 12 ತಾರೀಕು CC ಕ್ಯಾಮ್ರಲ್ಲಿ ಹಿಂಗೆ ತೆರೆ ಬಂದಿದೆ ಅಂತ ಗೊತ್ತಾಗಿ ಮೇಲೆ ಅವ್ರ ಮನೆಯವರಿಗೆಲ್ಲ ಇದು ಆಗಿ ಒಂದು ಕೇಸ್ ಬುಕ್ ಆಗಿದೆ ಅಂತ ಇದು ಆಯಿತು. ನಂಬಲ್ಲ ಅಂತ ಏನಿಲ್ಲ, ಬೇರೆ ಕಡೆಯಿಂದ ಬಂದಿದೆ. ಬಾಡ್ದಿತ್ತು ಅಂತ ಹಿಂಗೆ ಆಗ್ತದಂತ ಯಾರಿಗೆ ಗೊತ್ತು, ಅದು ಆಗಿಮೇಲೆ ಎಲ್ಲರಿಗೂ ಗೊತ್ತು ಇದು ಆಗಬಾರ್ದಿತ್ತು ಅಂತ. ನಾವು ಅಲ್ಲತ್ತೀವಿ, ಎಲ್ಲರೂ ಅಲ್ಲತ್ತಾರೆ, ಈ ಓಣಿಯಲ್ಲಿ ಎಲ್ಲರೂ ಅಲ್ಲತ್ತಾರೆ. ಹಾಂ ಆಗ್ಯದ. ನಾವೇ ನೋಡಿ ನಮಗೆ ಹೆಂಗೋ ಅನ್ನಿಸ್ತು, ಇದು ಆಗಬಾರ್ದಿತ್ತು. ಅವ್ರಿಗೂ 1-2 ಮಕ್ಕಳು. ಏನಾಗ್ಯದ ನಮಗೆ ಗೊತ್ತಿಲ್ಲ, ಯಾವ ಕಡೆಯಿಂದ ಆಗ್ಯದ, ಎದ್ರ ಕಡೆಯಿಂದ ಆಗ್ಯದ, ಯಾಕೆ ಮಾಡ್ಯಾರ ಅಂತ ನಮ್ಗೆ ಗೊತ್ತಿಲ್ಲ, ಅವ್ರ ಮನೆಯವ್ರಿಗೆ ಗೊತ್ತದು. CCTV ಹೇಳಿತ್ತು ಚಿಕ್ಕಮ್ಮನ ಕೊಲೆಯ ಕಥೆ. ಮೊಮ್ಮಗು ಏನೋ ಆಡ್ತಾ ಇತ್ತು. ಮಳೆ ಬೇರೆ ಬಂದು ಆಕಸ್ಮಿಕವಾಗಿ ಜಾರಿ ಬಿದ್ದಿರಬೇಕು ಎಂದುಕೊಂಡಿದ್ದವರಿಗೆ ಶಾಕ್ ಆಗಿದ್ದು CCTV ವಿಡಿಯೋ ಸಿಕ್ಕ ಮೇಲೆ. ಸಿದ್ಧಾಂತ್ ಅವರ ಮನೆಯ ಹಿಂಭಾಗಲದಲ್ಲಿ ನೀಲಕಂಠ ಎಂಬುವವರ ಮನೆಯೂ ಇತ್ತು. ಆ ಮನೆಯವರು CCTV ಹಾಕಿಸಿದ್ರು. ಆ CCTVಯಲ್ಲಿ ತಮ್ಮ ಸೊಸೆಯೇ ಕೊಲೆಗಾತಿ ಎಂಬ ಗುಟ್ಟು ಬಯಲಾಗ್ತಾ ಇದ್ದಂತೆ ಶಾನವಿಯ ಅಜ್ಜ ಕೆರಳಿ ಕೆಂಡವಾಗಿದ್ದಾರೆ. ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಆ CCTVಯಲ್ಲಿ ರಾಧಾಳೆ ತಳ್ಳಿ ಕೊಂದಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲ. ಆದ್ರೆ ಮಗು ಬೀಳುವ ವೇಳೆ ಈಕೆಯೇ ತಳ್ಳಿದ್ದಾಳೆ ಅನ್ನೋದಕ್ಕೆ ಅಷ್ಟು ಸಾಕ್ಷಿ ಸಾಕು. ಪೊಲೀಸರು ವಿಚಾರಣೆ ಮಾಡ್ತಿದ್ದಂತೆಯೇ ರಾಧಮ್ಮ ಬಾಯಿ ಬಿಟ್ಟಿದ್ದಾಳೆ. ಮಗುವಿನ ತಂದೆಗೆ ಈ ಮಲತಾಯಿ 2ನೇ ಹೆಂಡತಿ. ಮದುವೆ ಆದ ನಂತರ ಇವರಿಗೆ ಅವಳೆ ಮಕ್ಕಳಾಗಿರ್ತಾರೆ. ಈ ಲೇಡಿ ಆ ಇಬ್ಬರಿಗೂ ಸೆಕ್ಯೂರಿಟಿಯಾಗಿ, ಅಂದರೆ ಲೀಗಲ್ ಪ್ರಾಪರ್ಟಿ ಲೀಗಲಿ ಹೇರ್ ಈ ಮಗು ಕೂಡ ಆಗ್ತಾಳೆ ಅನ್ನೋ ಉದ್ದೇಶದಿಂದ ಅವರನ್ನು ಅಡ್ಡ ತೊಲಗಿಸಬೇಕನ್ನುವ ನಿಟ್ಟಿನಲ್ಲಿ ಮಗುವನ್ನು ಕೊಂದಿದ್ದಾಳಂತ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿತ್ತು. ಮಕ್ಕಳು ದೊಡ್ಡವರಾದ ಮೇಲೆ ಇರುವ ಆಸ್ತಿಯಲ್ಲಿ ಶಾನವಿಗೂ ಎಲ್ಲಿ ಪಾಲು ಕೊಡಬೇಕಾಗುತ್ತದೋ ಅನ್ನೋ ಕಾರಣಕ್ಕೆ ತಾನೇ ತಳ್ಳಿದೆ ಅನ್ನೋದನ್ನ ರಾಧಾ ಒಪ್ಪಿಕೊಂಡಿದ್ದಾಳಂತೆ. ಮಲತಾಯಿ ರಾಧಾಳನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿದ್ದ ತಕ್ಷಣ ಆವಾಗ ತಪ್ಪೊಪ್ಪಿಗೆ ಅವಳು ಮಾಡಿದ್ದಾಳೆ ಅನ್ನೋ ಕೂಡ ಮಾಹಿತಿ ನಮಗೆ ಲಭ್ಯವಾಗಿರುವಂಥದ್ದು. ಅಂತಂದ್ರೆ ಏನು, ಈ ಮಲಮಗಳಿಗೆ ಆಸ್ತಿ ಇಬ್ಬಾಗ ಮಾಡಿ ನೀಡಬೇಕಾಗತ್ತೆ, ಮುಂದೊಂದು ದಿನ ನಮ್ಮ ಆಸ್ತಿ ಇಬ್ಬಾಗ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಆ ಮಲತಾಯಿ ಈ ಒಂದು ಕೃತ್ಯ ಮಾಡಿದ್ದಾಳೆ ಅಂತ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಕೂಡ ನೀಡಿದ್ದಾಳೆ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯವಾಗಿರುವಂಥದ್ದು. ಸದ್ಯ ಮಲತಾಯಿಯನ್ನ ರಾಧಾಳನ್ನ ನ್ಯಾಯಾಂಗ ಬಂಧನಕ್ಕೆ ಪೊಲೀಸರು ಒಪ್ಪಿಸಿರುವಂಥದ್ದು. ಇದೇ ಒಂದು ಮಹಡಿಯಿಂದ ಆ ಬಾಲಕಿ ಕೆಳಭಾಗಕ್ಕೆ ಬಿದ್ದು ದುರಂತ ಅಂತ್ಯವನ್ನ ಕಂಡಿರುವಂಥದ್ದು. ಶಿವಯ್ಯ ಮಠಪತಿ, ಗ್ಯಾರಂಟಿ. ಕಥೆಯಾದ್ರೆ
ಇನ್ನೊಂದು ಗೆಳತನವನ್ನೇ ಅನುಮಾನದಿಂದ ನೋಡೋ ಕತೆ, ಗೆಳತಿಯರನ್ನ ನಂಬೋದು ಹೇಗೆ ಅನ್ನೋ ಅನುಮಾನ ಮೂಡಿಸೋ ಕತೆ. ಒಂದೂರಲ್ಲಿ ಇದ್ದಕ್ಕಿದ್ದಂತೆ 3 ಜನ ಯುವತಿಯರು ಆತ್ಮಹತ್ಯೆಗೆ ಟ್ರೈ ಮಾಡ್ತಾರೆ. ಒಬ್ಬಾಕೆಯ ಪ್ರಾಣ ಹೋಗುತ್ತೆ, ಇನ್ನಿಬ್ಬರು ಹೇಗೋ ಬದುಕಿ ಬಿಡ್ತಾರೆ. ಎಷ್ಟಕ್ಕೂ ಆ ಮೂವರದ್ದು ಒಂದು ವಿಚಿತ್ರ ಕತೆ. ಮೂವರಿಗೂ 3 ಜನ ಬಾಯ್ ಫ್ರೆಂಡ್ ಇದ್ರು. ಆದರೆ ಈ 3 ಜನರಲ್ಲಿ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿದ್ದ ಯುವತಿ ಪ್ರಾಣ ಬಿಟ್ಟಿದ್ದಾರೆ. ಇನ್ನಿಬ್ರು ವಿಷ ಕುಡಿದು ಬದುಕಿಕೊಂಡಿದ್ದಾರೆ. ಆ ಕತೆ, ಆ ಲವ್ ಸ್ಟೋರಿಯದ್ದು ಒಂದು ಕತೆಯಾದ್ರೆ ಅವರೆಲ್ಲರ ಸೂಸೈಡ್ ಡ್ರಾಮಾ ಇನ್ನೊಂದು ಕತೆ. ರಾಯಚೂರಿನ ಕ್ವಾರಯ್ಯನದೊಡ್ಡಿ ಅನ್ನೋ ಊರು ಇದ್ದಕ್ಕಿದ್ದಂತೆ ಬೆಚ್ಚಿಬಿತ್ತು. ಒಂದೇ ಊರಿನ 3 ಯುವತಿಯರು ಇದ್ದಕ್ಕಿದ್ದಂತೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದರು. ಒಬ್ಬಳು ಜೀವ ಬಿಟ್ಟಿದ್ರೆ ಇನ್ನಿಬ್ಬರು ಜೀವ ಉಳಿಸಿಕೊಂಡು ಬಚಾವಾಗಿದ್ದಾರೆ. ಅರೆ, ಇದ್ದಕ್ಕಿದ್ದಂತೆ ಏನಾಗಿ ಹೋಯ್ತು ಎಂದು ಹುಡುಕುತ್ತಾ ಹೋದ್ರೆ ತೆರೆದುಕೊಂಡಿದ್ದು ಒಂದು ವಿಚಿತ್ರ ಲವ್ ಸ್ಟೋರಿ. ಆತ್ಮಹತ್ಯೆಗೆ ಯತ್ನಿಸಿದ 3 ಹೆಸರು ರೇಣುಕಾ, ತಿಮ್ಮಕ್ಕ ಮತ್ತು ಇನ್ನೊಬ್ಬಳು ಅಪ್ರಾಪ್ತ ಹುಡುಗಿ. ಆತ್ಮಹತ್ಯೆಗೆ ಯತ್ನಿಸಿದ್ದು 3. ಸೂಸೈಡ್ಗೆ ಯತ್ನಿಸಿದ್ದವರಲ್ಲಿ 2 ಬಚಾವ್. ಈ 3 ಜೀವಕ್ಕೆ ಜೀವ ಕೊಡ್ತೀವಿ ಅಂತ ಬದುಕ್ತಾ ಇದ್ದ ಗೆಳತಿಯರಂತೆ. ಒಬ್ಬರಿಗೆ ಒಬ್ಬರು ಬಿಟ್ಟು ಇರ್ತಾ ಇರ್ಲಿಲ್ವಂತೆ. ಕೆಲಸಕ್ಕೂ ಒಟ್ಟಿಗೆ ಹೋಗ್ತಿದ್ದ 3 ಕೂಡ ಲವ್ ಮಾಡ್ತಿದ್ರಂತೆ. ಒಬ್ಬೊಬ್ಬರು ಒಬ್ಬೊಬ್ಬ ಹುಡುಗನನ್ನ ಲವ್ ಮಾಡ್ತಿದ್ರಂತೆ. ರಮೇಶನ್ ಜೊತೆಗೆ ಅರುಣಪ್ಪನ ಜೊತೆ ಮಾತಾಡ್ತಿದ್ರು. ಸುನೀತಾ, ತಿಮ್ಮಕ್ಕ ಅವ್ರು ಇಷ್ಟಪಟ್ಟು ಫೋನಾಗೆಲ್ಲ ಮಾತಾಡ್ತಿದ್ರಿ. ನಮ್ಮಕ್ಕ ನೀನೊಬ್ಬ ಕಲೆ ನಮ್ಮಕ್ಕ ಅಂತ ಕೆಟ್ಟಾಕಿ ಕಲ್ತಿಲ್ಲ, ಇನ್ನು ಜೀವ ಕೊಡ್ತಿಲ್ಲ ಅಲ್ಲೇ ದೋಸ್ತಿಗೆ ಅಂದು ಹಿಂಗೆ ಮಾಡ್ಯಾರ. ಅಕ್ಕಿನ ಮನ್ಯಾಗನು ಯಾರಿಗೆ ಗೊತ್ತಿರ್ಲಿಲ್ಲ ರೀ. ಹೀಗೆ ಒಬ್ಬೊಬ್ಬರು ಒಬ್ಬೊಬ್ಬ ಹುಡುಗನನ್ನ ಲವ್ ಮಾಡ್ತಾ ಇದ್ರು. ಈ ಮಧ್ಯೆ ಈಗ ಜೀವ ಕಳೆದುಕೊಂಡಿರೋ ರೇಣುಕಾಗೆ ಬಸವರಾಜಪ್ಪ ಅನ್ನೋರ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ನಿಶ್ಚಿತಾರ್ಥ ಕೂಡ ಫಿಕ್ಸ್ ಆಗಿತ್ತು. ಅವ್ರು ಹೆಂಗಂತ್ರಿ ಇನ್ನ 4 ದಿನ ಎಂಗೇಜ್ಮೆಂಟ್ ಇತ್ರಿ. ಅದಕ್ಕೆ ನಮ್ಮ ಅಕ್ಕಂದ್ರಿ ಬಸವರಾಜನ್ ಜೊತೆ ಅದು ಆತನ ಜೊತೆಗಿತ್ರಿ. ಅವ್ರ ಮದುವೆ ಆಗಿ ಓದ್ತ ಅಂತಾನೆ ಕೊಲ್ಲೇರೇನರಿ ಗೊತ್ತಿಲ್ಲ. ಅದು ತಪ್ಪು ನಮ್ಮ ಅಕ್ಕಂದಿಲ್ಲ ರೀ, ಅವ್ರದೇ ಐತಿ. ಈಗ ಏನು ಜವಳೆಲ್ಲ ಜೂಟಿಲ್ರಿ. ಈಗಿನ ಎಂಗೇಜ್ಮೆಂಟ್ ಆಗಿ ಓದ್ತಾಡ್ರಿ, ಏನು ನಾವು ನಡೆಸಬಾರ್ದು ಗಂಡನ ಮನೆಗೆ ಅಂತ ಹಿಂಗೆ ಮಾಡ್ಯಾರ ನೋಡ್ರಿ ಅವರು. ಆ ಮದುವೆ ಹುಡುಗಿಯರಿಗೆ ಇಷ್ಟ ಇರ್ಲಿಲ್ವಾ? ಅರೆ, ಗೆಳತಿಯೊಬ್ಬಳ ನಿಶ್ಚಿತಾರ್ಥ ಫಿಕ್ಸ್ ಆದ್ರೆ ಗೆಳತಿಯರು ಎನಿಸಿಕೊಂಡವರು ಹಬ್ಬ ಮಾಡ್ತಾರೆ, ತರಲೆ ಮಾಡ್ತಾರೆ, ಕೇಳಬಾರದ ಪ್ರಶ್ನೆ ಕೇಳಿ ಸತಾಯಿಸಿ ಮಜಾಕ್ ಮಾಡ್ತಾರೆ. ಆದ್ರೆ ಸಾಯುವಂಥದ್ದು ಏನಿರ್ತೈತೆ ಅಂದ್ರೆ ಅಲ್ಲಿ ಇನ್ನೊಂದು ಸ್ಟೋರಿ ಓಪನ್ ಆಗುತ್ತೆ. ಫಸ್ಟ್ ಅವರು ನಮ್ಮ ಅಕ್ಕಗ ಎಣ್ಣೆ ತಂದಾರ್ರಿ, ತಿಮ್ಮಕ್ಕನವ್ರು. ಅವರು ತಿಮ್ಮಕ್ಕ ಸುನೀತ ತಂದರ ನನ್ನ ರೊಕ್ಕ ಆ ಮನೇಲಿ ಅಂತ ಕಳಿಸ್ಯಾರ. ಅವ್ರು ನಮ್ಮ ಅಕ್ಕಗ ಎಣ್ಣೆ ಹಾಕ್ಯಾರ. ಎಣ್ಣೆ ಹಾಕಿ ಬಂದು ಬಾಯಾಗ ಬಿದ್ದ ದೂಕ್ಯಾರ್ರಿ. ದೂಕಿ ಅವ್ರು ಸುಮ್ಮನೆ ಮ್ಯಾಗ ಎಣ್ಣೆ ಹಾಕಿ ಅಂದಾರ್ರಿ.
ಈ ಕೆಲಸದಾಗನ್ರಿ ನಾನು ದೋಸ್ತಿಗೆ ಜೀವ ಕೊಡ್ತಿಲ್ಲಲೇ ದೋಸ್ತಿಗೆ ಜೀವ ಕೊಡ್ತಿಲ್ಲಲೇ ಅಂತಂದಾರ. ಅದು ಮನೆಗೆ ಬಂದು ನಾನು ಹೇಳಿಲ್ಲ, ಅದು ಅವ್ರದ್ದೇ ತಪ್ಪೈತಿ. ಈಗ ನಮ್ಮ ಅಕ್ಕನ ಕೊಲ್ಲಿದ್ದು ಅವರೇ, ತಿಮ್ಮಕ್ಕ ಸುನೀತಾ ರೀ. ಅವ್ರು ಕುಡ್ದಿಲ್ಲ ಎಣ್ಣೆ, ನಮ್ಮ ಅಕ್ಕಗೆ ಇವ್ರು ಹಾಕ್ಯಾರ್ರಿ, ಬಾಯಕ್ಕೂ ಇವರೇ ದೂಕ್ಯಾರ್ರಿ. ನಡೆದಿದೆ ಕತೆ. ರೇಣುಕಾಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ರೇಣುಕಾಗೆ ಬಸವರಾಜ್ ಜೊತೆ ಮದುವೆಯಾಗೋದು ಇಷ್ಟ ಇರಲಿಲ್ವಾ? ಗೊತ್ತಿಲ್ಲ. ಅದು ತಿಮ್ಮಕ್ಕ ಮತ್ತು ಇನ್ನೊಬ್ಬ ಬಾಲಕಿಗೆ ಇಷ್ಟ ಇರಲಿಲ್ವಾ? ಅದೂ ಗೊತ್ತಿಲ್ಲ. ಆದರೆ ಮೂವರು ಒಟ್ಟಿಗೆ ಕ್ರಿಮಿನಾಶಕ ತಗೊಂಡು ಹೊಲಕ್ಕೆ ಹೋಗಿದ್ದಾರೆ. ಅಲ್ಲಿ 3 ಜನ ಕ್ರಿಮಿನಾಶಕ ಕುಡಿದಿದ್ದಾರೆ. ಅಕಸ್ಮಾತ್ ಕ್ರಿಮಿನಾಶಕ ಕೆಲಸ ಮಾಡದಿದ್ರೆ ಅಂತ ಯೋಚನೆ ಬಂದು ಬಾವಿಗೆ ಬಿದ್ದಿದ್ದಾರೆ. ಆದ್ರೆ ಆ ಕ್ಷಣದಲ್ಲಿ ಅಲ್ಲಿಗೆ ಬಂದ ಮೃತಪಟ್ಟ ರೇಣುಕಾಳ ತಂಗಿ ನಂದಿತಾ ನೋಡಿದ್ದಾರೆ. ನಾನೊಬ್ಬಕ್ಕೆ ನಮ್ಮ ಅಕ್ಕ ಸುನೀತಾ ತಿಮ್ಮಕ್ಕ ಹೋಗಿದ್ದು ರೀ. ನನ್ನ ರೊಕ್ಕ ಅಂತ ಕಳಿಸ್ಯಾರ ಮನೆಗೆ ರೀ. ಮನೆಗೆ ಕಳಿಸಿ ಇಂಥ ಆಟ ಮಾಡ್ಯಾರ. ತಿರುಗಿ ಬರೋದ್ರಾಗ ನಮ್ಮ ಅಕ್ಕನ ಬಂದು ಬಾಯಾಗ ದೂಕ್ಯಾರ್ರಿ. ಈಗ ನೀನ ನಮ್ಮದ ವಿಷ ಚೆಲ್ಲಿದ್ದ ಅವ್ರು ಆಕಿ ತಿಮ್ಮಕ್ಕ ನಮ್ಮ ಅಕ್ಕನ ಬಾಯಾಗ ದೂಕಿ ಕುಡಿಯಕತ್ತಿದ್ರಿ. ಅವ್ರು ಕುಡಿಯಕತ್ತಿದ್ರು. ಅವ್ರು ನಮ್ಮ ಅಕ್ಕನ ನೋಡಿಲ್ಲ ರೀ. ನಾ ಬಾಯಾಗ ಬಂದು ಹಿಂದಗಡೆ ಆಮ್ಯಾಗ ಬಂದು ಬಾಯಾಗ ನೋಡಿ ಅವ್ರು ಕುಡಿಯೋಕೆ ಮ್ಯಾಗ ಸುಮ್ಮನೆ ಮ್ಯಾಗ ಹಾಕ್ಯಂದಾರ್ರಿ. ಅವ್ರನ್ನ ಕುಡ್ದಿಲ್ಲ. ಅವ್ರು ಅಲ್ಲಿ ಫೋನ್ ಐತೆ, ಅವ್ರ ಜೊತೆಗೆ ಹಿಂಗೆ ಮಾತಾಡ್ತಾ ಅಂತಾನು ಇಲ್ಲ ರೀ. ನಮ್ಮ ಅಕ್ಕ ಅವ್ರದ್ದೇ ತಪ್ಪೈತಿ. ಈಗ ಇದು ಕಥೆ. ಆದ್ರೆ ಊರಿನವರ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡ ರೇಣುಕಾಗೆ ಮದುವೆ ಇಷ್ಟ ಇರಲಿಲ್ಲ. ಹೀಗಾಗಿ ಕಳೆದ ವಾರವೇ ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ತೀರ್ಮಾನಿಸಿದ್ದ 3 ಜನ ಸಾಯೋಕೆ ಡಿಸೈಡ್ ಮಾಡಿದ್ದಾರೆ. ಸಾಯುವಂತ ವಯಸ್ಸಲ್ಲ. ರೇಣುಕಾಗೆ ಆದ ಹಾಗೆ ತಮಗೂ ಇಷ್ಟ ಇಲ್ಲದ ಮದುವೆ ಮಾಡೋದು ಗ್ಯಾರಂಟಿ ಅಂದ್ಕೊಂಡು ಅವರವರೇ ಸಾಯೋಕೆ ನಿರ್ಧಾರ ಮಾಡಿದ್ದಾರೆ. ಕೊನೆಗೆ ರೇಣುಕಾಳ ಜೀವ ಹೋಗಿದ್ದರೆ ತಿಮ್ಮಕ್ಕ ಮತ್ತು ಇನ್ನೊಬ್ಬ ಬಾಲಕಿ ಬದುಕುಳಿದಿದ್ದಾರೆ. ಫಸ್ಟ್ ತಿಮ್ಮಕ್ಕ ಕುಡ್ದಿಲ್ಲ ರೀ. ಫಸ್ಟ್ ನಮ್ಮ ಅಕ್ಕಗಾರ ಹಾಕ್ಯಾರ್ರಿ. ಫಸ್ಟ್ ನಮ್ಮ ಅಕ್ಕಗಾಗಿ ಆಮ್ಯಾಗ ಬಾಯಾಗ ಬಂದು ದೂಕ್ಯಾರ್ರಿ. ಆಮ್ಯಾಗ ನೋಡಿನ್ರಿ ನಾನು ಅವ್ರು ಕುಡ್ದವಾಗ. ಆಮ್ಯಾಗ ಬಂದು ಈಕಿ ಸುಮ್ಮನೆ ಸುನೀತಾ ಅನ್ನಕ್ಕೆ ದಂಡಿಗೆ ಕುಂತಳ್ರಿ. ಆಕಿನ ದೂಕಿ ಈಕಿ ಒಳಗೆ ಹೋಗ್ತಾಳ. ನಮ್ಮ ದೊಡ್ಡಪ್ಪನ ಮಗ ರೀ ಈಕಿನ ಇಟ್ಕೊಂಡ್ಬಂದು ಆಕಿ ಸಿಗಲಿಲ್ಲ ರೀ. ಮುಳುಗಿದ. ಅವ್ರದ್ದು ಏನು ಸಂಶಯ ಅಂದ್ರೆ ಅವರೇ ತಪ್ಪೈತೆ ರೀ, ತಿಮ್ಮಕ್ಕನವ್ರದ್ದು ಸುನೀತ್ನ. ಒಟ್ಟಿನಲ್ಲಿ ಹದಿಹರೆಯದಲ್ಲಿ ದೇಹದ ಆಸೆಗೆ ಬೆದ್ರೋ ಪ್ರೀತಿಯ ಮೋಹಕ್ಕೆ ಬೆದ್ರೋ ಗೊತ್ತಿಲ್ಲ, ಒಂದು ಜೀವವಂತೂ ಹೋಗಿದೆ. ಇಡೀ ಪ್ರಕರಣವನ್ನ ರಾಯಚೂರು SP ಪುಟ್ಟಮಾದಯ್ಯ ವಿವರವಾಗಿ ಹೇಳ್ತಾರೆ. ಪ್ರತಿ 3 ಜನ ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ಕೊಂಡಿದ್ದಾರೆ. ಆ ಪ್ರೀತಿ ವಿಚಾರ ಅವ್ರ ಕುಟುಂಬದ ಹಿರಿಯರ ಜೊತೆ ಚರ್ಚೆ ಮಾಡಲಿಕ್ಕೆ ಹೋದಾಗ ಮತ್ತು ಪ್ರಪೋಸಲ್ ಮಾಡಿದಾಗ ಅವರು ಹಿರಿಯರು ಒಪ್ಕೊಂಡಿಲ್ಲ. ಬೇರೆ ಬೇರೆ ಕಾರಣದಿಂದ ಒಪ್ಕೊಂಡಿಲ್ಲ. ಮತ್ತು ಅವ್ರನ್ನವ್ರಿಗೆ ಕೊಡೋರಿಲ್ಲ, ಒಪ್ಕೊಂಡಿಲ್ಲ. ಈಗ ಏನು ಮಾಡಿದ, ಆ ಟೈಮಲ್ಲಿ ಏನು ಮಾಡಿದ್ದಾರೆ, 3 ಜನ ಈ ಟಾಮ್ ವೆಹಿಕಲ್ಗಳಲ್ಲಿ ಆ ಊರು ಬಿಟ್ಟು ಅಕ್ಕಪಕ್ಕದ ಊರುಗಳಿಗೆ ಇವರು ಕೂಲಿ ಮಾಡ್ಲಿಕ್ಕೆ ಹೋಗೋದು ಇವ್ರ ವೃತ್ತಿ. ಎಲ್ಲ 8 to 9ನೇ ಕ್ಲಾಸ್ ಪಾಸ್ ಆಗಿರೋಂಥವ್ರು. ಮತ್ತು ಎಜುಕೇಷನ್ ಕೂಡ ಅಷ್ಟು ಹೈಯರ್ ಲೆವೆಲ್ ಆಗಿಲ್ಲ ಅವ್ರಿಗೆ. ಹಾಗೆ ಏನು ಮಾಡಿದ್ದಾರೆ, ಊರಿಂದ ಆಚೆ ಇರೋ ಹೊಲದಲ್ಲಿ ಹತ್ತಿಗೆ ಸಿಂಪಡಣೆ ಮಾಡಲಿಕ್ಕೆ ಇಟ್ಟಿರುವಂತಹ ಕೆಲವು ಪಾಯ್ಸನಸ್ ಬಾಟಲ್ಗಳನ್ನ ತಗೊಂಡೋಗಿ ಕನ್ಸ್ಯೂಮ್ ಮಾಡಿದ್ದಾರೆ. ಕನ್ಸ್ಯೂಮ್ ಮಾಡೋ ಟೈಮಲ್ಲಿ ಕನ್ಸ್ಯೂಮ್ ಮಾಡಿದ ನಂತರ ಸ್ಟಮಕ್ ಬರ್ನಿಂಗು ಏನೋ ಆಗಿದೆ. ನೀರು ಕುಡಿಲಿಕ್ಕೆ ಅಂತ ಬಾವಿಗೆ ಹೋದರೆ ಬಾವಿಗೆ ಇಬ್ಬರು ಬಿದ್ದಿದ್ದಾರೆ. ಇಬ್ಬರಲ್ಲಿ ಒಬ್ಬರು ಸತ್ತಿದ್ದಾರೆ, ರೇಣುಕ ಸತ್ತಿದ್ದಾರೆ. ಈಗ ಬದುಕಿರುವ ಆ ಇಬ್ಬರು ಹೆಣ್ಣು ಮಕ್ಕಳು ಬದುಕಿನುದ್ದಕ್ಕೂ ನರಕ ನೋಡ್ತಾರೆ. ಅವರ ಗೆಳತಿ ಅವರ ಜೊತೆ ಇರಲ್ಲ. ಬದುಕಿರುವ ಆ ಇಬ್ಬರಿಗೂ ಅವರವರು ಪ್ರೀತಿಸುತ್ತಿದ್ದ ಹುಡುಗ ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರಿಬ್ಬರ ಜೊತೆಯಲ್ಲಿದ್ದ ಒಬ್ಬ ಹುಡುಗಿ ಆಪ್ತ ಗೆಳತಿಯಂತೂ ಅವರ ಜೊತೆ ಇರಲ್ಲ. ಅದು ಮಾತ್ರ ಸತ್ಯ.
ಇದು ಈ ಹೊತ್ತಿನ ವಿಶೇಷ. ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.